ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಮನೆ ಮಗಳು ತನುಗೌಡ ಮಾತಾಡ್ತಾ ಇರೋದು. ಇವತ್ತಿನ ಲಾಗ್ ಏನಂದರೆ, ನನ್ನ ಇವತ್ತಿನ ದಿನಚರಿಯನ್ನು ತೋರಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ತಂಗಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ರಜೆ ಇರೋದ್ರಿಂದ ಎಲ್ಲ ಸ್ವಲ್ಪ ಲೇಟಾಗಿದ್ವಿ. ನನ್ನ ಮಗಳು ಬೇಗ ಎದ್ದು ನನ್ನ ತಂಗಿಗೆ ಕಾಟ ಕೊಟ್ಟು ಎಬ್ಬಿಸ್ತಾ ಇದ್ಲು. ಹಾಗೆ ಇವತ್ತಿನ ದಿನಚರಿನ ಕಾಫಿ ಕುಡಿಯೋದ್ರಿಂದ ಸ್ಟಾರ್ಟ್ ಮಾಡಿದ್ವಿ. ನನ್ನ ಮಗಳಿಗೆ ಹಾಲು ಕಾಯಿಸಿಟ್ಟಿದ್ದೆ. ಹಾಲು ಕಾಯಿಸಿಟ್ಟಿದ್ದ ಹಾಲನ್ನ ನನ್ನ ತಂಗಿಗೆ ಕೊಟ್ಟೆ. ಅವಳಿಗೆ ಆಟ ಆಡಿಸ್ಕೊಂಡು ಕುಡಿಸು ಅಂತ ಹೇಳಿ ಅವಳು ಹಾಗೆ ಆಟ ಆಡಿಸ್ಕೊಂಡು ಅವಳು ಹೋಗಿದ್ದ ಕಡೆ ಎಲ್ಲ ಓಡಾಡಿಕೊಂಡು ಹಾಲು ಕುಡಿಸ್ಕೊಂಡು ಆಟ ಆಡಿಸ್ತಾ ಇದ್ಲು. ಹಾಗೆ ಆಟ ಆಡಿಸ್ಕೊಂಡೆ ಹಾಲು ಚೆಲ್ಕೊಂಡು ಕುಡಿದ್ಲು ನಮ್ಮ ಪಾಪು. ಈಗ ಹಾಲು ಖಾಲಿ ಮಾಡಿದ ಖುಷಿಗೆ ಅವಳದ್ದು ಫೇವ್ರೆಟ್ ಚಾನೆಲ್ಸ್ನೆಲ್ಲ ಟಿ ವಿನಲ್ಲಿ ಹಾಕಿಬಿಟ್ವಿ. ಹಾಗೆ ಅವಳು ಐರಾವತ ಜೊತೆ ಆಟ ಆಡಿಕೊಂಡು ನನ್ನ ತಂಗಿ ಜೊತೆ ಆಟ ಆಡ್ತಾಯಿದ್ಲು. ನನ್ನ ತಂಗಿ ಕವನ ಬರ್ತಿದ್ಲು. ಬರೆಯೋದನ್ನ ನೋಡಿ ಬುಕ್ ಕಿತ್ಕೊಂಡ್ಲು. ನನಗೂ ಬೇಕು ಬುಕ್ಕು ಅಂತ ಹೇಳಿ ಕಿತ್ಕೊಂಡ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ, ಮತ್ತೆ ಕೊಡಲ್ಲ ಅಂದ್ಕೊಂಡು ನಾವೇನು ಮಾಡ್ತೀವಿ ಅದನ್ನು ಅವಳು ಮಾಡಿಬಿಡ್ಬೇಕು. ಹಾಗೆ ಸುಮ್ಮನೆ ಆದ್ವಿ. ಆಗ ಅವಳು ನಾನು ಕವನ ಬರಿತೀನಿ ಅಂತ ಅವಳು ಬುಕ್ಕಲ್ಲೆಲ್ಲ ಗಿತ್ತಾ ಇದ್ಲು. ಹಾಗೆ ನಾವು ಸುಮ್ಮನೆ ಆದ್ವಿ, ಹೇಗಾದರೂ ಆಡ್ಕೊಳ್ಳಿ ಅಂತ ಹೇಳಿ. ಅವರಿಬ್ಬರು ಹರಟೆ ಹೊಡಿತಾಯಿದ್ರು. ಆ ಹರಟೆ ಹೊಡೆಯೋ ಗ್ಯಾಪಲ್ಲಿ ನಾನು ಹೋಗಿ ಟಿಫನ್ ಪ್ರಿಪೇರ್ ಮಾಡ್ತಾಯಿದ್ದೆ. ಟಿಫನ್ ಪ್ರಿಪೇರ್ ಆಯಿತು. ಪಾಪುಗೆ ಚೋಟಾರಿ ಮೋಟಾರಿ ಅವಳ ಫ್ರೆಂಡ್ಸ್ನ ಅವಳ ಕೈಗೆ ಕೊಟ್ವಿ. ಹಾಗೆ ಆಟ ಆಡ್ಕೊಂಡೆ ಅವಳ ಫ್ರೆಂಡ್ಸ್ ಜೊತೆ ಅವಳು ನಿದ್ದೆ ಮಾಡಿಬಿಟ್ಲು. ನಿದ್ದೆ ಮಾಡಿದ ಖುಷಿನಲ್ಲಿ ನಾವು ಟಿಫನ್ ನೆಮ್ಮದಿಯಾಗಿ ತಿನ್ನೋಣ ಅಂದ್ಕೊಂಡು ಟಿಫನ್ ಹಾಕ್ಕೊಂಡು ಬಾರಿಸಿದ್ವಿ. ಟೊಮೊಟೊ ರೈಸ್ ರೆಡಿಯಾಗಿತ್ತು. ಹಾಗೆ ತಿನ್ಕೊಂಡು ಟಿ ವಿ ನೋಡ್ತಾಯಿದ್ವಿ. ತುಂಬ ಇಂಟ್ರೆಸ್ಟ್ ಆಗಿತ್ತು ಮೂವಿ ನೋಡ್ತಾಯಿದ್ವಿ. ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು. ಬರ್ತಾ ಸ್ನ್ಯಾಕ್ಸ್ ತೊಗೊಬಂದರು. ತಿನ್ಕೊಂಡು ಹಾಗೆ ಅಷ್ಟರಲ್ಲಿ ತಿನ್ಕೊಂಡು ಕೂತಿದ್ವಿ. ಮಗು ಎದ್ಲು. ಮಗು ಚಿಕ್ಕಿಮ್ಮ ಜೊತೆ ಹರಟೆ ಹೊಡಿತಾ ಇದ್ಲು. ಎಲ್ಲಾದರೂ ಹೊರಗಡೆ ಹೋಗೋಣ ಮಗು ಕರ್ಕೊಂಡು ಅಂದ್ಕೊಂಡು ಮಗುಗೆ ಸ್ನಾನ ಮಾಡಿಸಿ ಅವಳನ್ನು ರೆಡಿ ಮಾಡೋಣ ಅಂತ ಹೇಳಿ ಹೊರಟ್ವಿ. ಅವಳು ಸ್ನಾನ ಮಾಡಿಕೊಂಡು ಅಳ್ತಾ ಇದ್ಲು. ನಾನು ಬಟ್ಟೆ ಹಾಕಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಅವಳು ಅಳ್ತಿದ್ರು ಬಿಡಲಿಲ್ಲ. ಒದ್ದಾಡಿಕೊಂಡು ಹತ್ಕೊ ಅಂದ್ಕೊಂಡು ಅವಳಿಗೆ ಬಟ್ಟೆ ಹಾಕಿದ್ದಾಯಿತು. ಅವಳನ್ನು ಹೇಗೋ ಒದ್ದಾಡ್ಕೊಂಡು ರೆಡಿ ಮಾಡಿದ್ದಾಯಿತು. ರೆಡಿ ಮಾಡಿ ಅವಳನ್ನು ಔಟ್ಸೈಡ್ ಕರ್ಕೊಂಡು ಹೋಗೋಣ ಅಂಥೇಳಿ ಹೊರಗಡೆ ಹೊರಟ ಮೇಲೆ ನನ್ನ ಹಸ್ಬೆಂಡು ಟ್ರಿಪ್ ರೈಡ್ರಲ್ಲಿ ಕರ್ಕೊಂಡು ಪಾರ್ಕ್ ಹತ್ರ ಹೋಗೋಣ ಅಂತೇಳಿ ಹೊರಟರು. ಬೆಸ್ಟ್ ಎಕ್ಸ್ಪೀರಿಯೆನ್ಸ್. ಯಾಕೆಂದರೆ ನಾನು ಊಟ ಕೂತಿದ್ದೆ ಬೈಕಲ್ಲಿ. ಒಂದು ಕಡೆ ಭಯ ಆಗ್ತಿತ್ತು, ನಾನು ಫಸ್ಟ್ ಟೈಮ್ ಆಗಿ ಕೂತಿದ್ದು. ಒಂಥರ ಖುಷಿ ಇತ್ತು. ಆಗ ಹೊರಟು ಪಾರ್ಕ್ ಹತ್ರ ಬಂದ್ವಿ. ಬಂದ ತಕ್ಷಣ ನನ್ನ ಮಗು ಮುಖದಲ್ಲಿ ನಗು ಅನ್ನೋದು ಅರಳಿಬಿಡ್ತು. ಯಾಕೆಂದರೆ ತುಂಬ ಮಕ್ಕಳು ಬಂದಿದ್ದು. ಮಕ್ಕಳನ್ನ ನೋಡಿದ ತಕ್ಷಣ ಅವಳಿಗೆ ತುಂಬ ಖುಷಿ ಆಯಿತು. ಮಕ್ಕಳ ಜೊತೆ ಪಾರ್ಕಲ್ಲಿ ಆಟ ಆಡೋದು ಅಂದರೆ ಖುಷಿಯೇ ಅಲ್ವಾ ಮಕ್ಕಳಿಗೆ. ತುಂಬ ಖುಷಿಯಿಂದ ಆಟ ಆಡ್ತಾಯಿದ್ಲು. ಹಾಗೆ ಅವಳು ಸೈಕಲಲ್ಲಿ ಅವ್ರ ಅಪ್ಪನ ಜೊತೆ ರೌಂಡ್ಸ್ ಹೊಡೆದ್ಲು. ಅವರಪ್ಪನೂ ಖುಷಿಯಾಗಿ ರೌಂಡ್ ಹೊಡೆಸಿದ್ರು. ಅವಳ ಕ್ಯೂಟ್ನೆಸ್ ನೋಡಿ, ಅವಳು ಆಡೋದು ನೋಡಿ ಒಬ್ಬ ತಾತ ಅವಳಿಗೆ ಚಾಕ್ಲೇಟ್ ಕೊಡ್ತಾಯಿದ್ರು. ತುಂಬ ಖುಷಿ ಆಯಿತು ಅವಳನ್ನ ಮಾತಾಡ್ಸಿದ್ದಕ್ಕೆ ತಾತ. ಅವಳ ಅಪ್ಪನ ಜೊತೆ ತುಂಬ ಎಂಜಾಯ್ ಮಾಡಿದ್ಲು ಆ ಡೇ ಪೂರ್ತಿ. ಅವರಪ್ಪ ಅಂತೂ ತುಂಬ ಖುಷಿಯಾಗಿ ಆಟ ಆಡಿಸ್ತಿದ್ರು. ಅವಳು ಆಟ ಆಡೋ ಗ್ಯಾಪಲ್ಲಿ ನನ್ನ ತಂಗಿ ಅವಳು ಚಿಕ್ಕ ಹುಡ್ಲಿನ ಥರ ಅವಳ ಮೇಲಿಂದ ಆ ಕಡೆಯಿಂದ ಈ ಕಡೆಗೆ ಆಡ್ತಾಯಿದ್ಲು. ನನ್ನ ತಂಗಿ ಮಗಳಂತೂ ತುಂಬ ತುಂಟಿ ಆಗೋಗ್ಬಿಟ್ಟಿದ್ದಾಳೆ. ಹಿಂಗಂದ್ರೆ ಆಡ್ತಿದ್ಲು. ಭಯ ಆಗ್ತಿತ್ತು. ಆದರೂ ಪರವಾಗಿಲ್ಲ, ಮಕ್ಕಳು ಹೇಳಬೇಕು ಬಿಡಬೇಕು ಎಲ್ಲ ಆಡಬೇಕು ಮಾಡಬೇಕು. ಅದೇ ಅವಳ ಜೀವನ. ಎಲ್ಲದೂ ಬಾಲ್ಯದ್ದು ಜೀವನ ಕಳಿಬೇಕಲ್ಲ. ಖುಷಿಯಿಂದ ಆಟ ಆಡಿದ್ಲು. ನಂದು ಬಾಲ್ಯದ ಲೈಫ್ ನೆನ್ಕೊಂಡ್ವಿ. ದೊಡ್ಡವರಾಗ್ತಾ ಚಿಕ್ಕವರಾಗಿದ್ದ ಲೈಫ್ನ ಬಿಟ್ಟೋಗ್ತಾ ಇದ್ದೀವಿ. ಅಪ್ಪನ ಜೊತೆ ವಾಕಿಂಗ್ ಮಾಡ್ಕೊಂಡು ಮತ್ತೆ ಬಂದು ಜೋಕಾಲಿ ಹತ್ರ ಕೂತ್ಕೊಂಡ್ಲು ನನ್ನ ಮಗಳು. ಅವರಪ್ಪನೂ ಜೋಕಾಲಿ ಆಡಿಸ್ತಾನೇ ಇದ್ದರು. ಜೋಕಾಲಿ ಬಿಟ್ಟು ಇಳಿತಾನೇ ಇಲ್ಲ. ಬೇರೆ ಮಕ್ಕಳಿಗೂ ಆಪ್ಷನ್ ಕೊಡ್ತಾನೇ ಇಲ್ಲ ಬೇರೆಯವರು ಬಂದು ಆಡೋದಕ್ಕೆ. ಈಗ ಒದ್ದಾಡ್ಕೊಂಡು ಹೊರಗಡೆ ಕರ್ಕೊಂಡು ಬಂದ ತಕ್ಷಣ ಬಲೂನವ್ರಿದ್ದರು. ಅವ್ರನ್ನ ನೋಡಿ ನನಗೂ ಬಲೂನ್ ಬೇಕು ಅಂತ ಆಟ ಆಡಿದ್ಲು. ಹಾಗೆ ಪಕ್ಕದಲ್ಲಿ ಸಾಂಗ್ ಹೇಳ್ತಿದ್ರು. ಅವ್ರಿಗೆ ಕಾಸು ಕೊಟ್ಟು ಅಲ್ಲಿಂದ ಹೊರಟ್ವಿ. ರೋಡ್ ಸೈಡಲ್ಲೇ ಗೋಬಿ ಮಾಡ್ತಾಯಿದ್ರು. ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತು. ತಿಂದ್ಕೊಂಡು ಬಿಸಿಯಾಗಿ ಬಂದ್ವಿ. ನನ್ನ ಮಗಳು ನಾವು ಏನು ಮಾಡ್ತೀವೋ ಅದೇ ಮಾಡಬೇಕು ಹಾಗೆ ತರಲೆ ಮಾಡ್ತಿದ್ಲು. ಅವಳ ಫ್ರೆಂಡ್ಸು ಹಸು ಮತ್ತು ನಾಯಿ ಕಾಣಿಸಿದ್ವಿ. ಅವನ್ನ ನೋಡಿಕೊಂಡು ಅವಳು ಗೋಬಿ ತಿಂತಾಯಿದ್ಲು. ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಖುಷಿಯಿಂದ ತಿಂದ್ವಿ. ಮನೆಗೆ ಬಂದ್ವಿ. ಒಂದು ಪಾರ್ಟಿ ಬಾಕಿ ಇತ್ತು ನನ್ನ ತಂಗಿದು. ಅವಳ ಹತ್ರ ಫುಲ್ಲು ಚಿಕನ್ ಗ್ರಿಲ್ ತರಿಸಿದ್ವಿ. ನನ್ನ ಮಗಳು ಅದನ್ನು ಬಾಯಲ್ಲೆಲ್ಲ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ತರಲೆ ಮಾಡ್ಕೊಂಡು ತಿಂತಾ ಇದ್ದಾಳೆ ನೋಡಿ. ಹೋಟೆಲ್ಗೆ ಹೋಗಿನೇ ತಿನ್ನೋಣ ಅಂದ್ಕೊಂಡ್ವಿ. ಅಲ್ಲಿ ತಿನ್ನೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಮನೆಗೆ ತರಿಸಿದ್ವಿ, ಇಲ್ಲೇ ತಿನ್ನೋಣ ಅಂತ ಹೇಳಿ.
ತೊಗೊಂಬಂದ್ವಿ. ಹಾಗೆ ಓಡಾಡ್ಕೊಂಡು ಆಟ ಆಡ್ಕೊಂಡು ಅವಳು ತಿನ್ನಲು ಖುಷಿ ಆಯಿತು. ಅವಳು ಹಂಗೆ ಆಡೋದು ನೋಡಿ ನಾವು ಖುಷಿಯಿಂದ ತಿಂತಾಯಿದ್ವಿ. ಆಮೇಲೆ ಇವತ್ತಿನ ದಿನ ಕಳೆದಿದ್ದೇ ಗೊತ್ತಾಗಿಲ್ಲ. ಎಲ್ಲರೂ ಮನೇಲಿದ್ದರು, ಮಗು ಜೊತೆ ಆಟ ಆಡ್ಕೊಂಡು ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂಥರ ಖುಷಿ ಆಯಿತು. ದೇವರೇ, ಇವತ್ತಂತೂ ದಿನ ಕಳೆದೇ ಹೋಯಿತು. ಮನೆಗೆ ಜೀವನಣ್ಣ ಮತ್ತು ಸಿಂಧು ಮನೆಗೆ ಬಂದರು. ಅವ್ರ ಜೊತೆ ಟಿ ವಿ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಟೈಮ್ ಸ್ಪೆಂಡ್ ಮಾಡೋದ್ರ ಬದಲು ಏನಾದರೂ ಮಾಡೋಣ ಅಂದ್ಕೊಂಡು ಹೋಮ್ ಮೇಡ್ ಕೇಕ್ ಮಾಡೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಓರಿಯೋ ಬಿಸ್ಕಿಟ್ಸ್ ಇದ್ದರು ಮನೇಲಿ, ತೊಗೊಂಡು ಕೇಕ್ ಪ್ರಿಪೇರ್ ಮಾಡಿದ್ವಿ. ಪರವಾಗಿಲ್ಲ, ಓಕೆ ನಾಟ್ ಬ್ಯಾಡ್, ಅಷ್ಟು ಕೆಟ್ಟಾಗೇನು ಬಂದಿರಲಿಲ್ಲ, ಟೇಸ್ಟಿಯಾಗಿ ಆಗಿತ್ತು. ಎಲ್ಲ ಕೇಕ್ ಖಾಲಿ ಮಾಡಿದ್ವಿ. ಹಾಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.